ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಸ್ನ ಈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ನಾನು ನೆನ್ನೆನೆ ಅಂತ ಇದ್ದೆ, ಬಟ್ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳು ಬರ್ತಾ ಇತ್ತು. ಜೊತೆಗೆ ಮಾತಾಡೋದಕ್ಕೆ ಕೂಡ ನನಗೆ ಮನಸ್ಸಾಗ್ತಾ ಇರಲಿಲ್ಲ. ದಕ್ಷಿಣ ಕನ್ನಡದ BC ರೋಡ್ ಬಸ್ ನಿಲ್ದಾಣದಲ್ಲಿ ಆದಂತಹ ಘಟನೆ, ಲಾವಣ್ಯ ಅನ್ನುವಂತಹ ಎಳೆಯ ಪ್ರಾಯದ ಹುಡುಗಿಯನ್ನ ಆ ಯುವಕ ಕೊಚ್ಚಿ ಕೊಂದಂತಹ ಪ್ರಕರಣ ಇದೆಯಲ್ಲ, ನಾವು ಯಾವ ಸಮಾಜದಲ್ಲಿ ಇದ್ದೇವೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ಒಂದಲ್ಲ ಒಂದು ಘಟನೆಗಳು ನಮ್ಮನ್ನ ಆಲೋಚನೆಗೆ ಓಡ್ತಾ ಇದ್ದಾವೆ. ನಾಗರಿಕ ಸಮಾಜ, ನಾಗರಿಕತೆ ಅಂತೆಲ್ಲ ಮಾತಾಡ್ತೇವೆ. ಏನು ನಾಗರಿಕತೆ, ಏನು ನಾಗರಿಕ ಸಮಾಜ ಒಂದು ಗೊತ್ತಾಗ್ತಾ ಇಲ್ಲ. ಕೃತ್ಯ ಆಗಿದೆ, ಅಂತ್ಯ ಸಂಸ್ಕಾರ ಆಗಿದೆ, ಆರೋಪಿಯ ಬಂಧನ ಆಗಿದೆ. ಆತ ಕೂಡ ಇಲಿಪಾಷಣವನ್ನ ಸೇವನೆ ಮಾಡಿ ಅಸ್ವಸ್ಥಗೊಂಡು ಚಿಕಿತ್ಸೆ ಪಡಿತಾ ಇದ್ದಾನೆ. ಪ್ರಕರಣ ದಾಖಲಾಗಿದೆ. ಪೊಲೀಸ್ ಆತನನ್ನು ಬಂಧಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಈ ಘಟನೆ ಕುರಿತಾಗಿ ನನ್ನ ಸ್ನೇಹಿತರೊಬ್ರು ಅಲ್ಲೇ ಈ ಪ್ರಕರಣದ ಆರಂಭದಿಂದ ಈಗಲೂ ಕೂಡ ವರದಿಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮದಲ್ಲಿ ಈ ಪ್ರಕರಣವನ್ನ ಬೆನ್ನತ್ತಿ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ದಾಮೋದರ್ ದೊಂಡೋಲೆ ಅಂತ, ಈ ಹಿಂದೆ ನಾವು ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಇದ್ದಾಗ ಜೊತೆಗೆ ಕೆಲಸ ಮಾಡಿದವರು, ರಾಜ್ಯ ಮಟ್ಟದ ಮಾಧ್ಯಮದಲ್ಲಿ. ಈಗ ಅಲ್ಲಿ ಸುದ್ದಿ ಚಾನಲ್ನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಂದಲೇ ನಾನು ಡೀಟೇಲ್ ಅನ್ನ ತೆಗೆದುಕೊಳ್ಬೇಕು. ನೇರ ಸಂಪರ್ಕದ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಬನ್ನಿ ದಾಮೋದರ್ ದೊಂಡೋಲೆ ಅವರಿಗೆ ಕರೆ ಮಾಡಿ ಮಾತಾಡೋಣ. ದಾಮೋದರ್ ನಮಸ್ಕಾರ. ಎಂಚಲರ್ ಸೌಖ್ಯ ಏನ್ ಎಂಚಲರ್ ಕಿಶೋರ್? ಆರಾಮ ಬರ್ಸಜ್ಜಿ ಬರ್ಸ ಬರ್ಕೊಂಡು ದೊಂಬು ಬರ್ಸ ಮೂಲ ಅಂಚನೆ ಈಸಿ ರಜೆ ಕೊಂಡ ಬರ್ಸವರಂಜಿಜ್ಜಿ ರಜೆ ಕೊಟ್ಟು ಬರ್ಸವರಂದ ಅಂದಪ್ಪ. ಈಗ ನಾವು ಕನ್ನಡದಲ್ಲಿ ಮಾತಾಡುವ. ಹಾ, ಈಗ ನಿಮ್ಮನ್ನ ಮಾತಾಡಿಸೋ ಉದ್ದೇಶ ಒಂದು, ನಾವು ಬೇರೆ ಬೇರೆ ಕಾರ್ಯಕ್ರಮಗಳ ವರದಿ ಮಾಡಿರ್ತೀವಿ, ಬೇರೆ ಬೇರೆ ಇವೆಂಟ್ಗಳ ವರದಿಯನ್ನು ಮಾಡಿದ್ದೇವೆ, ಬೇರೆ ಬೇರೆ ಸಂದರ್ಭಗಳ ವರದಿಯನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ಕ್ರೈಮ್ ಕೂಡ ಹೊರತಾಗಿಲ್ಲ. ದಕ್ಷಿಣ ಕನ್ನಡದಲ್ಲಿ ಏನ್ ಆಗ್ಬಾರ್ದಿತ್ತು ಅದು ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಈಗ ಈ ಪ್ರಕರಣದಲ್ಲಿ ಆತ ಅರೆಸ್ಟ್ ಆಗಿದ್ದಾನಲ್ಲ, ಹೌದು. ಚೇತನ್, ಅವನ ಕಂಡೀಷನ್ ಹೇಗಿದ್ದಾನೆ ಅವನು? ಈಗ ಚೇತನ್ ಕಂಡೀಷನ್ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಅಂದ್ರೆ ಸ್ಪಷ್ಟ ಮಾಹಿತಿ ಇಲ್ಲ. ಬಟ್ ಆತನನ್ನ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಿಂದ ವೆನ್ಲಾಕಿಗೆ ಶಿಫ್ಟ್ ಮಾಡಿದ್ದಾರೆ. ಇಟ್ ಮೀನ್ಸ್ ದಟ್ ಸ್ವಲ್ಪ ಅವನ ಕಂಡೀಷನ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಒಂದು, ಮತ್ತು ಅವರ ಮನೆಯವರಿಗೆ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಇದೆಯಾ ಅಥವಾ ಯಾವ ಕಾರ್ಡ್ ಇದೆ ನಿಮ್ಮಲ್ಲಿ ಅನ್ನುವಂಥದ್ದನ್ನ ಕೂಡ ಪೊಲೀಸರು ಕೇಳಿದ್ದಾರೆ. ಅದನ್ನು ತೆಗೆದುಕೊಂಡು ಹೋಗುವಂತಹ ಒಂದು ಸಾಧ್ಯತೆ ಕೂಡ ಇದೆ ಮನೆಯವರಿಂದ. ಜೊತೆಗೆ ಆತ ಇಲಿಪಾಷಣ ತೆಗೆದುಕೊಂಡಿದ್ದಾನೆ ಅನ್ನುವಂಥದ್ದು ಮಾಹಿತಿ. ಕಂಡೀಷನ್ ಬಗ್ಗೆ ಈಗ ನಿಮಗೆ ಸಹ ಗೊತ್ತು, ಇಲಿಪಾಷಣ ತೆಗೆದುಕೊಂಡರೆ ಅದು ಆ ದಿನ ಏನು ಅಷ್ಟು ದೊಡ್ಡ ಕಾರ್ಯ ಮಾಡೋದಿಲ್ಲ. ಒಂದಷ್ಟು ದಿನಗಳ ನಂತರ ಅದು ಕಾರ್ಯಾಚರಿಸುತ್ತೆ ಅನ್ನುವಂತಹ ರೀತಿಯಲ್ಲಿ ನಂಗೆ ತುಂಬಾ ಜನ ಇದರ ಪಂಡಿತರು ಹೇಳಿರುವಂತದ್ದು. ಆದ್ರಿಂದ ಈಗಿನ ಪ್ರಕಾರ ಆತನ ಕಂಡೀಷನ್ ನಾಟ್ ಗುಡ್ ಅನ್ಸುತ್ತೆ ಕಿಶೋರ್. ಆತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಆತನ ಹಿನ್ನೆಲೆ ಅಂತ ಹೇಳಿದ್ರೆ, ಆತ ಇರುವಂತಹದ್ದು ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮ ಪಂಚಾಯತ್ ಅಂದ್ರೆ ಗುರುವಾಯನ ಕೆರೆ ಅಲ್ಲಿಯ ಒಡಿಲ್ನಾಳ ಗ್ರಾಮದಲ್ಲಿ ಇರುವಂತದ್ದು. ಅಲ್ಲಿ ಅಮರ್ಜಾಲು ಕೊರಗಚ್ಚ ಕ್ಷೇತ್ರ ಅಂತ ಅದಕ್ಕೆ ಸ್ವಲ್ಪ ಹಿಂಭಾಗದಲ್ಲಿ ಸ್ವಲ್ಪ ಹಿಂದೆ ಅವರ ಮನೆ ಇರುವಂತದ್ದು. ನೀವು ಗುರುವಾಯನ ಕೆರೆಯಿಂದ ಉಪ್ಪಿನಂಗಡಿಗೆ ಹೋಗುವಂತಹ ರಸ್ತೆಯಲ್ಲಿ ಬರಬೇಕು. ಒಂದು ಕಿಲೋಮೀಟರ್ ಆದ ನಂತರ ಮೇಲ್ಭಾಗಕ್ಕೆ ಹೋಗಬೇಕು. ಅವರದ್ದೊಂಥರ ಕೃಷಿ ಕುಟುಂಬ. ಇವು ನನ್ನ ಪಾಲಿಟೆಕ್ನಿಕ್ ಎಲ್ಲ ಓದಿಸಿದ್ದಾರೆ, ಚೆನ್ನಾಗಿ ಓದೋನೆ, ಡಿಪ್ಲೊಮಾ ಮಾಡಿದ್ದಾರೆ. ಆನಂತರ ಈತ ಗುರುವಾಯನ ಕೆರೆಯಲ್ಲಿ ಬಜಾಜ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಅದ್ರ ಜೊತೆಗೆ ಈತ ಈಗ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆಯಲ್ಲಿ, ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಅನ್ನುವಂಥದ್ದು. ಓಕೆ, ಬೆಂಗಳೂರಿಂದ ಇಲ್ಲಿಗೆ ಬಂದ ನಂತರ ಅದನ್ನ ಕೃತ್ಯ ಮಾಡಿರೋದು. ಇನ್ನೊಂದು ನಿಮಗೆ ಇದು ಬ್ರೇಕಿಂಗ್ ಆಗಬಹುದು. ಯಾಕೆ ಅಂತಂದ್ರೆ ಆತ ಬೆಂಗಳೂರಿನಿಂದ ಬಂದಿದ್ದಾನೆ ಅನ್ನುವಂಥದ್ದು ಆತನ ಮನೆಯವರಿಗೆ ಗೊತ್ತಿಲ್ಲ. ಓಕೆ ಓಕೆ ಓಕೆ. ಆತ ಬೆಂಗಳೂರಿನಿಂದ ಎಲ್ಲಿಗೆ ಬಂದಿದ್ದಾನೆ, ಹೇಗೆ ಬಂದಿದ್ದಾನೆ, ಯಾಕೆ ಬಂದಿದ್ದಾನೆ ಅನ್ನುವಂಥದ್ದು ಗೊತ್ತಿಲ್ಲ. ಆತ ನೇರವಾಗಿ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದಾನೋ ಅಥವಾ ಬೇರೆ ಎಲ್ಲಿಗಾದ್ರೂ ಬಂದಿಯಾನೋ, ಕತ್ತಿಯನ್ನ ಎಲ್ಲಿಂದ ತೆಗೆದುಕೊಂಡು ಬಂದಿದ್ದಾನೆ ಅದು ಯಾವುದು ಕೂಡ ಗೊತ್ತಿಲ್ಲ. ಆದ್ರೆ ಆತ ಬೆಂಗಳೂರಿನಿಂದ ಬಂದಿದ್ದಾನೆ ಅನ್ನುವಂಥದ್ದು, ಈ ರೀತಿ ಮಾಡಿದಾನೆ ಅನ್ನುವಂಥದ್ದು ಅವರ ಮನೆಯವರಿಗೂ ಕೂಡ ಮೊನ್ನೆ ಘಟನೆ ಆದ ನಂತರ ಗೊತ್ತಾದ್ದು ಅನ್ನುವಂಥದ್ದು ನಮ್ ಜೊತೆಗೆ ಹೇಳ್ಕೊಂಡಿದ್ದಾರೆ ಕಿಶೋರ್ ಅವರು. ಅಲ್ಲಿವರೆಗೆ ಅವ್ನ ಮನೆಗೆ ಹೋಗಿತ್ತಿಲ್ಲ? ಇಲ್ಲ, ಅವನು ಮನೆಯಲ್ಲಿ ಅವ್ರಿಗೆ ಗೊತ್ತಿರ್ಲಿಲ್ಲ ಅವನು ಬಂದಿದ್ದಾನೆ, ಅವನು ಹೀಗೆ ಏನೋ ಒಂದು ಕಾರ್ಯಚಟುವಟಿಕೆ ಇಂಥದ್ದೊಂದು ದುಷ್ಕೃತ್ಯವನ್ನ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಿಲ್ಲ ಅವರಿಗೆ. ಅದರ ಜೊತೆಗೆ ಅವನು ಆ ಕೆಲಸ ಮಾಡಿದ ನಂತರ, ಅಂದ್ರೆ ಆ ಕೃತ್ಯ ಮಾಡಿದ ನಂತರ ಆತ ತಂದೆಗೆ ಫೋನ್ ಮಾಡಿದ್ದು. ಓಕೆ ಓಕೆ. ಯಾರು? ಆಕೆ ತಂದೆಗ, ಆತನ ತಂದೆಗ?
ಆತನ ತಂದೆಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿದಾನೆ. ಅಂದ್ರೆ ನಾನು ಈ ರೀತಿ ಮಾಡಿದೀನಿ, ನಾನು ಕೂಡ ವಿಷ ತೆಗೆದುಕೊಳ್ತೇನೆ, ನಾನು ತೆಗೆದುಕೊಂಡಿದ್ದೇನೆ ಅನ್ನುವಂಥದ್ದನ್ನ ತಂದೆ ಅವರಿಗೆ ತಿಳಿಸಿದ್ದಾರೆ, ತಂದೆ ಪುರುಷೋತ್ತಮ ಗೌಡ್ರಿಗೆ. ಓಕೆ ಓಕೆ. ಇದು ನನಗೆ ಆ ಮನೆಯವರು ಕೊಟ್ಟಂತ ಮಾಹಿತಿಯನ್ನ ನಿಮ್ ಜೊತೆಗೆ ಹಾಕಿಕೊಳ್ತಿದ್ದೇನೆ ಕಿಶೋರ್. ಅಂದ್ರೆ ಆತನ ಮನೆಯವರು ಚೇತನ್ ಅವರ ತಂದೆ ಹೇಳಿದಂತ ಮಾಹಿತಿ. ಕಿಶೋರ್ ಏನ್ ಗೊತ್ತಾ, ಇವರು ನಮ್ಮ ಚೇತನ್ ಇದಾನಲ್ಲ, ಚೇತನ್ ತಂದೆ ಪುರುಷೋತ್ತಮ ಗೌಡ್ರು ಮತ್ತು ತಾಯಿ ಕೊಟ್ಟಂತಹ ಒಂದು ಮಾಹಿತಿ. ಈಗ ಅಲ್ಲಿಂದ ಬೆಂಗಳೂರಿಂದ ಬಂದಿದ್ದೀವಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಬೆಂಗಳೂರು ಕಂಪನಿಯವ್ರನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದಾರ? ಮಾಡಿರ್ತಾರೆ. ಇನ್ವೆಸ್ಟಿಗೇಷನ್ ನ ಪಾರ್ಟ್ ಅಲ್ಲಿ ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಆತ ಕೃತ್ಯ ಮಾಡಿದ ನಂತರ ಆತ ತಿರುಗಾಡ್ತಿದ್ದ ಅಂತ ಅನ್ಸುತ್ತೆ. ಆತನನ್ನ ವಾಮಂಜೂರು ಸೈಡ್ ನಲ್ಲಿ ಬಂಧನ ಮಾಡಿರುವಂತದ್ದು. ಬಂಧನಕ್ಕೂ ಮೊದಲು ಈ ಮನೆಯವರೇ ಹೇಳಿದಂತೆ ಪೊಲೀಸ್ನವರು ಅವರ ಮನೆಗೆ ಹೋಗಿದ್ರಂತೆ. ಮನೆಯಲ್ಲಿ ಅವರು ಮಾತಾಡ್ತಿರ್ಬೇಕಾದ್ರೆ ಅವನು ಕರೆ ಮಾಡ್ತಾನೆ, ಅವನ ಹತ್ರ ನಾನು ಅವನೇ ಪಶ್ಚಾತ್ತಾಪ, ನಾನು ಶರಣಾರ್ಥಿ ಅಂತ ಹೇಳ್ತಾನೆ ಅಥವಾ ಶರಣಾರ್ಥಿ ಅಂತ ಹೇಳ್ತಾನೆ, ಆ ರೀತಿ ಏನೋ ಇದೆ. ಆದ್ರೆ ಪೊಲೀಸ್ ಅವರು ಹೋಗಿ ಆತನನ್ನ ಎತ್ತಾಕೊಂಡು ಬಂದಿದ್ದಾರೆ. ಇನ್ನು ನನಗೆ ಅನ್ಸೋದು ಆ ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆಯಲ್ಲ, ಅಲ್ಲಿ ಜನ ಇರ್ಲಿಲ್ವಾ? ಸಹಜವಾಗಿ BC ರೋಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಜನಸಂಖ್ಯೆ ಓಡಾಟ ವಿರಳವಾಗಿರುತ್ತೆ. ಬಟ್ ಅಲ್ಲಿ ಒಂದಷ್ಟು ಕೆಲವೊಂದು ಜನ ಅಂತೂ ಇದ್ದೇ ಇರ್ತಾರೆ. ಅದಕ್ಕೊಂದು ಕಾರಣ ಇದೆ ಕಿಶೋರ್. ಏನಂತಂದ್ರೆ BC ರೋಡಿನ ಎಡಭಾಗದಲ್ಲಿ, ಅಂದ್ರೆ ನೀವು ಮಂಗಳೂರು ಕಡೆಯಿಂದ ಬಂದ್ರೆ ಬಲಭಾಗದಲ್ಲಿ BC ರೋಡ್ನ KSRTC ಬಸ್ ಸ್ಟ್ಯಾಂಡ್ ಇರುವಂತದ್ದು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಫ್ಲೈಓವರ್ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಂತಹ ಒಂದು ಕನಸಿಲ್ಲ. ಆ ಫ್ಲೈಓವರ್ ಹೇಗೆ ಅಂತ ಹೇಳಿದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಒನ್ ವೇ ಫ್ಲೈಓವರ್ ಅದು. ನೀವು ಕೇಳಿದಿರ ಎಲ್ಲಾದ್ರೂ ಒನ್ ವೇ ಫ್ಲೈಓವರ್? ಒಂದು ವೇಗೆ ಮಾತ್ರ ಫ್ಲೈಓವರ್ ಇರುವಂತದ್ದು. ಮಂಗಳೂರು ಕಡೆಗೆ ಹೋಗ್ಲಿಕ್ಕೆ ಮಾತ್ರ ಫ್ಲೈಓವರ್. ಆ ಮಂಗಳೂರು ಕಡೆಗೆ ಹೋಗುವಂತಹ ಬಸ್ಗಳು ಧರ್ಮಸ್ಥಳದಿಂದ ಇರಬಹುದು, ಸುಬ್ರಹ್ಮಣ್ಯದಿಂದ ಇರಬಹುದು, ಅಥವಾ ಪುತ್ತೂರಿನಿಂದ ಇರಬಹುದು, ಅಥವಾ ಚಿಕ್ಕಮಗಳೂರು ಕಡೆಯಿಂದ ಇರಬಹುದು, ಬೆಂಗಳೂರಿನಿಂದ ಇರಬಹುದು. ಧರ್ಮಸ್ಥಳ ಇದು ಮಂಗಳೂರಿನ ಕಡೆಗೆ ಹೋಗುವಂತ ಬಸ್ಗಳು ಮಾತ್ರ KSRTC ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಆಯ್ತಾ? ಉಳಿದಂತೆ KSRTC ಬಸ್ ನಿಲ್ದಾಣಕ್ಕೆ ಬರೋದಿಲ್ಲ. ಮಂಗಳೂರಿನಿಂದ ಎಲ್ಲ ನಾನು ಹೇಳಿದಂತೆ ಎಲ್ಲಾ ಊರುಗಳಿಗೆ ಹೋಗುವ ಬಸ್ಸು ಬಂದು ನಿಲ್ಲುವಂತದ್ದು BC ರೋಡ್ನ ಪೇಟೆಯಲ್ಲಿ. ಪೇಟೆಯಲ್ಲಿ ಸರಿಯಾದ ಬಸ್ ಸ್ಟ್ಯಾಂಡ್ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲಿ ಮತ್ತೆ ಹೇಗೆ ಜನ ಇರ್ತಾರೆ? ಜನ ಇರಬೇಕು ಅಂತಂದ್ರೆ 2 ವೇ ಬಸ್ ನಿಲ್ದಾಣ ಆಗಿರ್ಬೇಕು. ಒಂದು ಸೈಡಿನ ಬಸ್ ನಿಲ್ದಾಣಕ್ಕೆ ಯಾಕೆ ಬೇಕು? ಅದರ ಜೊತೆಗೆ BC ರೋಡ್ನ ಪೇಟೆಯಲ್ಲೂ ಕೂಡ ಈ ಎಲ್ಲಾ ಬಸ್ಗಳು ಬಂದು ನಿಂತು ಅಲ್ಲಿ ಹತ್ತಿಸಿಕೊಂಡು ಇಲ್ಲಿಗೆ ಬರುದು. ಅಲ್ಲಿಂದ ಸುಮಾರು 200ರಿಂದ 300 400 ಮೀಟರ್ ಇದೆ. ಇಲ್ಲಿ ಜಸ್ಟ್ ಅವರು ಕಂಡಕ್ಟರ್ಗಳು ಅವರು ಎಂಟ್ರಿ ಮಾಡ್ಕೊಳ್ಳೋಕೆ ಮಾತ್ರ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದು? ಕಂಡಕ್ಟರ್ಗಳು ತಮ್ಮ ರೂಟ್ ಅನ್ನ ಎಂಟ್ರಿ ಮಾಡ್ಕೊಳ್ಳೋಕೆ ಮಾತ್ರ ಬಸ್ ಸ್ಟ್ಯಾಂಡ್ ಅನ್ನು ಯೂಸ್ ಮಾಡ್ತಾರೆ. ರೂಟರ್ ಎಂಟ್ರಿ ಮಾಡ್ಕೊಳ್ಳೋಕೆ, ಅದು ಕೂಡ ಒನ್ ಸೈಡ್ ಮಾತ್ರ. ಇನ್ನೊಂದ್ ಸೈಡ್ ಎಂಟ್ರಿ ಆಗ್ಬೇಕು ಅಂತ ಇಲ್ಲ ಅಂತ ಅವ್ರಿಗೆ. ಆದ್ರೆ KSRTC ಬಸ್ ಆ ರೀತಿ ಆಗಿದೆ. ನಾವು ಕೂಡ ಒಂದು ವರದಿ ಮಾಡಿದ್ವಿ ಇದನ್ನ, ಆಟಕ್ಕುಟ್ಟು ಲೆಕ್ಕಕ್ಕಿಲ್ಲದ ಬಸ್ ಸ್ಟ್ಯಾಂಡ್ ಅಂತಾನೆ ಮಾಡಿದ್ವಿ. ಈಗ ಅದೇ ಬಸ್ ಸ್ಟ್ಯಾಂಡ್ ನಲ್ಲಿ ಇಂಥ ಘಟನೆ ನಡೆದೋಯ್ತಲ್ಲ ಅನ್ನುವಂಥದ್ದು ನನಗೊಂದು ಆಘಾತಕಾರಿ ವಿಷಯ. ಅದೇ ಆತ ಮಾನಸಿಕವಾಗಿ ಸರಿ ಇದಾನ ಅಥವಾ ಬೇರೆ ಏನಾದ್ರಿಗೆ ಈ ಗಾಂಜಾ ತೆಗೆದುಕೊಂಡಿದ್ದಾನೆ, ಮಾದಕ ವ್ಯಸನಿ, ಆ ತರದೆಲ್ಲ ಚರ್ಚೆ ಆಗ್ತಾ ಇದೆ. ಆಕ್ಚುಲಿ ಹೇಗಿದ್ದಾನೆ ಅನ್ನೋದ್ರ ಮಾಹಿತಿ ಇದೆಯಾ ಪೊಲೀಸರಿಂದ ಸಿಕ್ಕಿದೆ ನಿಮಗೆ? ಈಗಿರುವಂತ ಮಾಹಿತಿಯ ಪ್ರಕಾರ ಆತ ಏನಾದ್ರೂ ವ್ಯಸನದಿಂದಾಗಿ ಅಟ್ಯಾಕ್ ಮಾಡಿದಾನ ಅನ್ನೋಂಥದ್ದು ಗೊತ್ತಿಲ್ಲ. ಆದ್ರೆ ಆತನಿಗೆ ಬಹುದೊಡ್ಡ ವ್ಯಸನ ಲವ್ ಅನ್ನುವಂಥದ್ದು ಇತ್ತು ಅಂತ ಅನ್ಸತ್ ನಂಗೆ. ಯಾಕಂತಂದ್ರೆ ಈ ಎಲ್ಲ ವ್ಯಸನಕ್ಕಿಂತ ಬಹುದೊಡ್ಡ ವ್ಯಸನ ಅದು. ಅದೇ ಆತನ ಈ ದುರುಳತನಕ್ಕೆ ಕಾರಣ ಇರಬಹುದು. ಇದು ನಾವು ಏನು ಹೇಳುದು ಅಂತ ಹೇಳಿದ್ರೆ, ಈಗ ಆತನ ವ್ಯಸನ ಇರಬಹುದು, ಏನೇ ಇರ್ಬೋದು. ಆದ್ರೆ ಹೀಗೆ ಕಳೆದು ಹೋಗ್ತಾರೆ, ಹೀಗೆ ದುಷ್ಕೃತ್ಯವನ್ನ ಮಾಡ್ತಾರೆ. ತನ್ನ ಭವಿಷ್ಯ ಗೊತ್ತಿಲ್ಲ, ಆಕೆಯ ಭವಿಷ್ಯ ಗೊತ್ತಿಲ್ಲ, ತನ್ನ ಮನೆಯವರ ಭವಿಷ್ಯ ಕೂಡ ಅವ್ರಿಗೆ ಗೊತ್ತಿಲ್ಲ ಅನ್ನುವಂಥದ್ದು. ಮನೆಯವರ ಭವಿಷ್ಯ ಗೊತ್ತಿದ್ರೆ ಹಾಗೆ ಮಾಡ್ತಿರ್ಲಿಲ್ಲ ಅವ. ಹೌದು ಖಂಡಿತ. ಈಗ ಇವರು ಆಕೆಯ ಮನೆಯವರು ಯಾವ ರೀತಿ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೋ, ಸೇಮ್ ಅದೇ ಪರಿಸ್ಥಿತಿ ಆತನ ಮನೆಯಲ್ಲೂ ಕೂಡ ಇದೆ. ಎರಡೂ ಮನೆಯಲ್ಲೂ ಕೂಡ ಸ್ಮಶಾನ ಮೌನ, ಎರಡೂ ಮನೆಯಲ್ಲೂ ಕೂಡ ಕಣ್ಣೀರು, ಎರಡೂ ಮನೆಯ ಜೀವಗಳಲ್ಲೂ ಕೂಡ ಗಂಟ್ಲಲ್ಲಿ ಅನ್ನ ಇಳಿತಿಲ್ಲ. ಎಲ್ಲರೂ ಕೂಡ ಅದನ್ನೇ ಹೇಳ್ತಿದ್ದಾರೆ, ನಮಗೆ ಗಂಟ್ಲಲ್ಲಿ ಅನ್ನ ಇಳಿತಿಲ್ಲ ಅಂತ. ಅವರ ಮನೆಯಲ್ಲೂ ಕೂಡ ಬೆಂಕಿ, ಅಂದ್ರೆ ಒಲೆಗೆ ಬೆಂಕಿ ಹಚ್ಚದೆ ಅಥವಾ ಗ್ಯಾಸ್ ಉರಿಸದೆ 2 ದಿನ ಆಯ್ತು. ಇವರ ಮನೆಯಲ್ಲೂ ಅದೇ ಪರಿಸ್ಥಿತಿ. ಇದು ಆ ಹುಡುಗಾಟಿಕೆ, ಲವ್ 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 ಇದರಲ್ಲಿ ಈ ರೀತಿಯಾದ ದುಷ್ಕೃತ್ಯವನ್ನ ಮಾಡುವಾಗ ಯಾವ ಲವ್? ಒಬ್ಬ ಪ್ರೀತಿ ಇದ್ದವನು ಮಾಡುವಂತ ಕೃತ್ಯನ ಅದು. ಆತ ತನ್ನ ತಂದೆ ತಾಯಿಗೆ ಮೊದಲೇ ಏನಾದ್ರು ಹೇಳಿದ್ದಂತ?
ತಂದೆ ತಾಯಿಗೆ ಮೊದಲು ಅಂದ್ರೆ 10ನೇ ಕ್ಲಾಸಿಂದೇನೋ ಲವ್ ಅಂತೆ. ತಂದೆ ತಾಯಿಗೆ ಮೊದಲೇ ಆತ ಹೇಳಿದ್ನಂತಂದ್ರೆ ಹಿಂದೆ ಎಲ್ಲ ನನಗೆ ಅವಳು ಸಿಗದಿದ್ರೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಸಾಯಿಸ್ತೇನೆ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಿದ್ನಂತೆ. ಆವಾಗ ತಂದೆ ತಾಯಿ ಕೂಡ ಆತನನ್ನ ಎಂತದು ಸಾಯಿಸುದಂದ್ರೆ ಏನದು ಕೋಳಿ ಸಾಯಿಸುದ ನೀನು ಅಂತ ಕೇಳ್ತಿದ್ರಂತೆ. ಅದು ಕೂಡ ನನ್ನ ಸಂದರ್ಶನದಲ್ಲಿ ನಾನು ಇವತ್ತು ಸಂದರ್ಶನ ಮಾಡಿದ್ದೀನಿ ಅವರ ತಾಯಿದ್ದು, ಅದರಲ್ಲಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಅವರು ಇವನು ಫಸ್ಟಿಗೆ ಮಾತಾಡುವಾಗ ಸಣ್ಣ ಹುಡುಗ ಜೋಕ್ಲಾಟಿಗೆ ಅಂದ್ರೆ ಮಕ್ಕಳಾಟಿಗೆ ಅನ್ನುವಂತ ರೀತಿಯಲ್ಲಿ ಅವರು ಅಂದುಕೊಂಡಿದ್ರು. ತದ ಬಳಿಕ ಅವ್ನು ಸೀರಿಯಸ್ ಆಗ್ತಾ ಹೋದ. ಇತ್ತೀಚೆಗೆ ಅವನು ಅಳೋದೆಲ್ಲ ಜಾಸ್ತಿ ಆಯ್ತಂತೆ. ಆನಂತರ ಅವ್ರು ಹೇಳಿದ್ರಂತೆ ಇಲ್ಲ ಏನಾದ್ರು ಮಾಡಿ ಅವರ ಮನೆಯಲ್ಲಿ ನಾವು ಮಾತಾಡ್ತೀವಿ ಅನ್ನುವಂಥದ್ದನ್ನ ಆ ಮನೆಯವರು ಹೇಳಿದ್ರಂತೆ. ಆದ್ರೆ ಆತ ದುಡುಕಿದ ಅಂತ ಸಿಕ್ಕಾಬಟ್ಟೆ ದುಡುಕಿದ್ದು ಮಾತ್ರವಲ್ಲ, ಬಹಳಷ್ಟು ದುಷ್ಕೃತ್ಯವನ್ನೇ ಎಸಗಿಬಿಟ್ಟ ಅಂತ. ಹೌದೌದೌದೌದು. ಇದನ್ನ ತುಂಬಾ ಹಿಂದೆ ಅಂದ್ರೆ ಈಗ ಒಂದು 4-5 ವರ್ಷದ ಹಿಂದೆ ಮಾತಾಗಿದ್ದಿರ್ಬೋದಾ ಅವರು ತಂದೆ ತಾಯಿ? ಒಂದು 4-5 ವರ್ಷ ಅನ್ನುವಂತಹದ್ದು ಇವರ ಮಾತು, ಯಾರ್ದು ಹುಡುಗನ ಕಡೆಯವರ ಮಾತು, ಅಂದ್ರೆ ಚೇತನ್ ಕಡೆ ಆರೋಪಿ ಕಡೆಯವರ ಮಾತು. ಇನ್ನೊಂದೇನು ಅಂತಂದ್ರೆ ಅವರು ಆಕೆಗೆ ಕಾಂಟ್ಯಾಕ್ಟ್ ಇರ್ಲಿಲ್ಲ ಅನ್ನುವಂಥದ್ದು ಮಾತ್ರ. ಇದು ಒನ್ ವೇ ಅನ್ನುವಂಥದ್ದು ಸ್ಪಷ್ಟ. ಯಾಕಂದ್ರೆ ಆಕೆ ಒಂದು ಲವ್ ಬ್ರೇಕಪ್ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ ಕೆಲವರು ಒನ್ ವೇ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ಈಗ ಏನು ಅಂತಂದ್ರೆ ಒಂದು ಸ್ಪಷ್ಟ, ಹುಡುಗಿಗೆ ಇಷ್ಟ ಇರ್ಲಿಲ್ಲ, ಹುಡುಗನಿಗೆ ಬೇಕಿತ್ತು ಅನ್ನುವಂಥದ್ದು ಮಾತ್ರ ಸ್ಪಷ್ಟ. ಅವರು ಪರಸ್ಪರ ಸಂಬಂಧಿಗಳ ಹತ್ತಿರದ ಸಂಬಂಧ, ದೂರದ ಸಂಬಂಧ ಅಥವಾ ಸಂಬಂಧ ಇತ್ತಿಲ್ವಾ, ಹೇಗೆ ಅದು? ಹೌದೌದು. ಅವರು ಇವರ ಅಂದ್ರೆ ಚೇತನ್ನ ತಾಯಿಯ ತಂಗಿಯನ್ನ ಏನೋ ಅವರ ಕಡೆಯವರಿಗೆ ಕೊಟ್ಟಿದ್ದಾರೆ, ಮದುವೆ ಮಾಡಿ ಕೊಟ್ಟಿದ್ದಾರೆ. ಆದ್ರಿಂದ ಅವರು ಸಂಬಂಧಿಗಳಾಗ್ತಾರೆ ಹತ್ರದಲ್ಲಿ. ಬಟ್ ಚೇತನ್ ಅವರ ಮನೆಯವರು, ಚೇತನ್ನ ಮನೆಯವರು ಹೋಗ್ತಾರೆ ಅಲ್ಲಿಗೆ, ಅವರ ಮನೆಗೆಲ್ಲ ಹೋಗ್ತಾರಂತೆ ಬರ್ತಾರಂತೆ, ಇದೆಲ್ಲ ಉಂಟಂತೆ. ಆದ್ರೆ ಹೀಗ್ ಮಾಡ್ತಾನೆ ಅಂತ ಅಂದುಕೊಂಡಿರ್ಲಿಲ್ಲ. ಮತ್ತೆ ಚೇತನ್ ಮನೆಯವರು ಅವರ ಮನೆಯವರೆಲ್ಲ ಮಾತಾಡಿಕೊಂಡಿದ್ದಾರೆ ಈ ಬಗ್ಗೆ ಅನ್ನುವಂಥದ್ದು. ಅದ್ರ ಜೊತೆಗೆ ಈ ಬಗ್ಗೆ ಮಾತಾಡಿಕೊಂಡಿದ್ದು ಮಾತ್ರ ಅಲ್ಲ, ಎಂತ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥದ್ದು ಮಾತುಕತೆ ಎಲ್ಲ ಏನಕ್ಕೆ ಅನ್ನುವಂಥದ್ದನ್ನ ಕೇಳಿದ್ದಾರೆ ಅನ್ನುವಂಥದ್ದನ್ನು ಚೇತನ್ ತಾಯಿ ಕೂಡ ನಮ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ತಂದೆ ತಾಯಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಮಗ ಈ ರೀತಿ ಮಾಡ್ದ ಅನ್ನೋದ್ರ ಬಗ್ಗೆ ಅವ್ರ ಮನ್ಸಲ್ಲಿ ಏನಿದೆ? ಯಾರ್ದು? ಚೇತನ್ ತಂದೆ ತಾಯಿ ಪೋಷಕರ ಮನಸ್ಸಲ್ಲಿ. ಚೇತನ್ ತಂದೆ ತಾಯಿಯವರು ಹೇಳುವಂತದ್ದು ಆತ ಹೀಗೆ ಮಾಡಬಾರ್ದಿತ್ತು, ಮಾಡಿದಾನೆ, ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು. ಅದರ ಜೊತೆಗೆ ನಾವು ಎನ್ಕೌಂಟರ್ ನ ಬಗ್ಗೆ ಕೂಡ ಕೇಳಿದ್ವಿ. ಎನ್ಕೌಂಟರ್ ಮಾಡಬೇಕು ಅಂತೆಲ್ಲ ಮಾತಾಡ್ತಿದ್ದಾರೆ ಅನ್ನುವಂಥದ್ದು. ಅವರಂತೂ ಸ್ಪಷ್ಟವಾಗಿ ಹೇಳಿದ್ರು, ನೋಡಿ ನಾವು ಹೆತ್ತ ಮಗ, ಆತನನ್ನ ಎನ್ಕೌಂಟರ್ ಮಾಡಿ ಅಂತ ನಾವು ಹೇಗೆ ಹೇಳೋದು ಸ್ವಾಮಿ ಅಂತ ಕೇಳಿದ್ರು ಅವರು. ಅದು ಕರೆಕ್ಟ್ ಆಗಿದೆ. ಮತ್ತೆ ಹೆತ್ತೊಡಲು ಹೆತ್ತ ತಂದೆ ಹೆತ್ತ ತಾಯಿ ಏನಿದ್ದಾರೆ ಅವ್ರು ಏನು ಅಂತ ಮಾತಾಡ್ತಾರೆ ಸರ್. ಈಗ ಅವರು ಪಾಪ ಇವನು ಇಂಥದ್ದೊಂದು ತಪ್ಪು ಮಾಡಿದ ನಂತರ ಅವ್ರು ಹೇಗೆ ಸಹಿಸ್ಯಾರು, ಅವರಿಗೆ ಆ ವಿಡಿಯೋವನ್ನ ನೋಡಿದಾಗ ಏನ್ ಅನ್ಸ್ಬೋದು? ಆ ತಾಯಿ ಹೇಳ್ತಾರೆ, ನನ್ನ ಹಾಗೆ ಆಕೆಯೂ ಕೂಡ ಹೆಣ್ಣುಮಗಳು, ಯಾರಾದ್ರೂ ನನ್ನ ಮಗಳಿಗೆ ಹೀಗೆ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ಹೇಳ್ತಾರೆ. ಅದ್ರ ಜೊತೆಗೆ ಚೇತನ್ನ ತಂಗಿ ಒಬ್ಳಿದಾಳೆ, ತಂಗಿಯಲ್ಲ ಅಕ್ಕ, ಅವರಿಗೆ ಮದುವೆ ಫಿಕ್ಸ್ ಆಗಿದೆ, ಡಿಸೆಂಬರ್ ನಲ್ಲಿ ಏನೋ ಮದುವೆ. ಇಂಥದ್ದೆಲ್ಲ ಇಟ್ಕೊಂಡಾಗ ಇಂಥದ್ದು ಮಾಡಿರುವಂಥದ್ದು. ಇಡೀ ಮನೆಯನ್ನ ಆ ಸ್ಮಶಾನ ಮೌನದಲ್ಲಿ ದೂಡಿ ಹಾಕಿ, ಇಡೀ ಮನೆಯನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಿದ್ದಾನೆ ಅವನೀಗ. ಹೌದೌದೌದು. ಇಲ್ಲಿ ಆಕೆಯ ಮನಸ್ಥಿತಿ ಸಹಜವಾಗಿ ಅದನ್ನ ನಾವು ವಿವರಿಸಬೇಕಾಗಿಲ್ಲ. ಒಂದು ಸಾವಾದಂತಹ ಮನೆ ಪರಿಸ್ಥಿತಿ, ಅದರಲ್ಲೂ ಈ ರೀತಿಯಾಗಿ ದೊಡ್ಡ ಆಘಾತ ಮನೆಗೆ ಸಿಕ್ತು ಅಂತ ಹೇಳಿದಾಗ ಮನೆಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಮೊನ್ನೆ ಎಲ್ಲ ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ, ಅವ್ರನ್ನ ಮಾತಾಡ್ಸಿದ್ದೆ, ಅವರ ಬೈಟ್ಗಳನ್ನೆಲ್ಲ ನೋಡಿದೆ. ಈಗ ಇವತ್ತಿಗೆ ಹೇಗಿದ್ದಾರೆ? ಇಲ್ಲ, ಅವರ ಅಳು ನಿಂತಿಲ್ಲ, ಅವರ ನೋವು ನಿಂತಿಲ್ಲ, ಅವರ ಮನೆಯಲ್ಲಿ ಮೌನವೇ ಆವರಿಸಿಕೊಂಡಿದೆ. ಅವರ ತಾಯಿ ಇನ್ನೂ ಕೂಡ, ಅಂದ್ರೆ ಈಗ ನಮ್ಮ ಮಾಧ್ಯಮ ಮಿತ್ರರೊಬ್ರು ಇವತ್ತು ಹೋಗಿ ಬಂದಿದ್ದಾರೆ, ಇನ್ನೂ ಕೂಡ ತಾಯಿ ಅಳು ನಿಲ್ಸಿಲ್ಲ. ಅದು ನಿಮಗೆ ಆ ಶೋಕ ನಿರಂತರ ಅನ್ನುವಂತ ರೀತಿಯಲ್ಲಿದೆ. ಆದ್ರೆ 23 ವರ್ಷ ನಾವು ಕನಸು ಕಟ್ಟಿಕೊಂಡು ಸಾಕಿದ್ದೇವೆ, ಬಹಳಷ್ಟು ಕನಸನ್ನ ಕಟ್ಟಿದ್ದೇವೆ ಆಕೆಯ ಬಗ್ಗೆ. ಮತ್ತು ಇಡೀ ಮನೆಯಲ್ಲಿ ಆಕೆಯಷ್ಟು ಲವಲವಿಕೆಯವರು ಯಾರು ಇರ್ಲಿಲ್ಲ. ಆಕೆ ಎಲ್ಲರಿಗೂ ಆತ್ಮೀಯಳಾಗಿದ್ಲು, ಎಲ್ಲರಿಗೂ ಖುಷಿಯಾಗಿ ಮಾತಾಡ್ತಿದ್ಲು, ಎಲ್ಲರೊಂದಿಗೂ ನಕ್ಕು ನಲಿತಾ ಇದ್ಲು. ಇಷ್ಟೆಲ್ಲ ಇದ್ದಂತ ಹುಡುಗಿಯನ್ನ ನಾವು ಏಕಾಏಕಿ ಯಾವನೋ ಒಬ್ಬ ದುರುಳ ಬಂದು ಕತ್ತರಿಸಿಕೊಳ್ತಾನೆ ಅಂತ ಹೇಳಿದ್ರೆ ಇದು ಯಾವ ರೀತಿ ಅನ್ನುವಂತಹ ಪ್ರಶ್ನೆಯಲ್ಲೇ ಇದ್ದಾರೆ. ಮತ್ತು ಅವರ ತಾಯಿ ನಿನ್ನೆ ನಮ್ಮ ಜೊತೆಗೆಲ್ಲ ಬೈಟ್ ಕೊಟ್ಟದ್ದಲ್ಲ ಕಿಶೋರ್, ಯಾಕಂದ್ರೆ ಅವರು ವೇದನೆಯಲ್ಲೇ ಇದ್ರು, ಮಾತಾಡ್ತಾ ಇದ್ರು. ಅವರದ್ದು ಒಂದು ಫ್ಯಾಮಿಲಿ ಅವ್ರು ನಮ್ಮನ್ನ ಒಳಗೆ ಕರ್ಕೊಂಡು ಹೋದ್ರು ತಾಯಿಯನ್ನ ಮಾತಾಡಿಸಿ ಅಂತ. ಹಾಗೆ ಹೋದಾಗ ನಾವು ಪ್ರಶ್ನೆ ಕೇಳಲಿಲ್ಲ, ಯಾಕೆ ನಮಗೆ ಪ್ರಶ್ನೆ ಕೇಳುವಂತಹ ಬಾಯೇ ಇರ್ಲಿಲ್ಲ ನಮಗೆ. ನಾವು ಮೈಕ್ ಅಷ್ಟೇ ಹಿಡಿದ್ವಿ, ಆದ್ರೆ ಅವರು ಮಾತಾಡುದನ್ನ ಮಾತಾಡ್ತಾನೆ ಇದ್ರು. ನನ್ನ ಕೈಗೆ ಕೊಡಿ, ನಾನು ಅವನನ್ನ 3 ಪೀಸ್ ಮಾಡ್ತೇನೆ ಅನ್ನುವಂತ ರೀತಿಯಲ್ಲಿ ಅವರದ್ದು ಕಂಪ್ಲೀಟ್
ಔಟ್ ಆಫ್ ಕಂಡೀಷನ್ ಆಗಿತ್ತು, ಅವ್ರದ್ದು ಕಂಡೀಷನ್ ಕರೆಕ್ಟ್ ಇರ್ಲಿಲ್ಲ. ಜೊತೆಗೆ ಅವರು ತಾಯಿಯಲ್ವ ಹೇಗೆ ಹೆತ್ತಕರು ಹೇಗೆ ಅದನ್ನ ಸರಿ ಮಾಡಿತ್ತು ಅಥವಾ ಹೇಗೆ ಅದನ್ನ ಸಹಿಸ್ಕೊಂಡಿತ್ತು ಅಂತ. ಇನ್ನು ಆ ಭಾಗದಲ್ಲಿ ಜನಾಭಿಪ್ರಾಯ ಹೇಗಿದೆ ದಾವಣ ಯಾರ ಬಗ್ಗೆ? ಈ ಘಟನೆ ಬಗ್ಗೆ, ಘಟನೆ ನಂತರದಲ್ಲಿ ಘಟನೆಯ ಸಹಜವಾಗಿ ಬಗ್ಗೆ social media ಜನಾಭಿಪ್ರಾಯ ದಲ್ಲಿ ಏನು ಚರ್ಚೆ ಆಗ್ತಾ ಅಂತಂದ್ರೆ, ಇದೆ. ನಾವು ರಾಜಸ್ಥಾನ ಅಥವಾ ಬಿಹಾರದ ಕೆಲವು ಕಡೆಗೆ ಅಥವಾ ಉತ್ತರ ಪ್ರದೇಶದ ಯಾವುದೋ ಹಳ್ಳಿಯಲ್ಲಿ, ಛತ್ತೀಸ್ಗಢದಲ್ಲೋ ಎಲ್ಲೋ ಇಂಥದ್ದೆಲ್ಲ ಘಟನೆಗಳಾಗ್ತಾ ಇತ್ತು ಅಂತ. ಈಗ ನಮ್ಮಲ್ಲಿ ಆಗ್ತಾ ಇದೆ ಅನ್ನುವಂತಹದನ್ನ ಅವರು ಬಹಳ ಆಘಾತಕಾರಿಯಾಗಿ ಸ್ವೀಕರಿಸಿದ್ದಾರೆ. ಅದರ ಜೊತೆಗೆ ನಮ್ಮ ನಿಲ್ದಾಣ ಅದು BC ರೋಡ್ ಅಲ್ಲಿ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಬುದ್ಧಿವಂತರ ಜಿಲ್ಲೆಯಲ್ಲಿ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಮತ್ತು ಮಾಡಿದವರು ಯಾರೋ ಬೇರೆ ಊರಿನವರಲ್ಲ, ನಮ್ಮವರು, ನಮ್ಮದೇ ಊರಿನವರು, ನಮ್ಮದೇ ಊರಿನಲ್ಲಿ ಬೆಳೆದಂತಹ ಹುಡುಗ, ನಮ್ಮದೇ ಊರಿನಲ್ಲಿ ಬೆಳೆದಂತಹ ಹುಡುಗಿಯನ್ನ ಕತ್ತರಿಸಿ ಕೊಂದಿರುವಂತದ್ದು, ಕೊಂದ ರೀತಿ, ಆತ ಪ್ಲಾನ್ ಮಾಡ್ಕೊಂಡು ಬಂದಂತ ರೀತಿ, ಆತನ ಬ್ಯಾಗ್ ಅಲ್ಲಿ ಇದ್ದಂತ ಕತ್ತಿ, ಇದೆಲ್ಲವನ್ನ ಗಮನಿಸಿದಾಗ ಒಂದು ಪ್ರೀತಿಗೋಸ್ಕರವಾಗಿ ಅದನ್ನ 4 ಜನ ಕುಳಿತು ಮಾತನಾಡಿ ಸರಿಪಡಿಸಬಹುದಾಗಿದ್ದಂತ ಸಮಸ್ಯೆಯನ್ನ ಈತ ಹೀಗೆ ಮಾಡ್ಬಿಟ್ಟಲ್ಲ ಅನ್ನುವಂತಹ ದೊಡ್ಡ ಒಂದು ಆಘಾತದಿಂದ ಜನರು ಕೂಡ ಹೊರ ಬಂದಿಲ್ಲ. ಈ 2 ಮನೆಯವರು ಬಿಡಿ, ಇಡೀ ಜನರು ಹೊರ ಬಂದಿಲ್ಲ ಕಿಶೋರ್. ದಾಮಣ್ಣ, ಈಗ ಅವನು ಬ್ಯಾಗ್ ನಲ್ಲಿ ಲಾಂಗ್ ಇಟ್ಕೊಂಡಿದ್ದಾನೆ, ಜೊತೆಗೆ ಪಕ್ಕಾ ಪ್ಲಾನ್ ಆಗಿ ಬಂದಿದ್ದಾನೆ ಅಂತ ಹೇಳಿದ್ರೆ, ಆ ಹುಡುಗಿಗೆ ಇದಕ್ಕಿಂತ ಮುಂಚೆ ಕಾಂಟ್ಯಾಕ್ಟ್ ಮಾಡಿದ್ದಾನ? ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಹುಡುಗಿಗೆ ಕಾಂಟ್ಯಾಕ್ಟ್ ಮಾಡಿದವನು ಇಲ್ಲ ಗೊತ್ತಿಲ್ಲ. ಅವರ ಮನೆಯವರು, ಅವರ ತಂದೆ ಹೇಳುವ ಪ್ರಕಾರ ಅವರಿಗೆ ಕಾಂಟ್ಯಾಕ್ಟ್ ಇರಲಿಲ್ಲ ಅನ್ನುವಂಥದ್ದು. ತಂದೆ ಕೂಡ ನಮ್ಮ ಜೊತೆಗೆ ಮಾತನಾಡುವಾಗ ಹೇಳಿದ್ರು, ಅವಳ ಮೊಬೈಲ್ ಅನ್ನು ಕೂಡ ಚೆಕ್ ಮಾಡಬಹುದು ಅನ್ನುವಂಥದ್ದು ಒಂದು. ಇನ್ನೊಂದು, ಆತ ಈ ಹಿಂದೆ ಅಂದ್ರೆ 4 ವರ್ಷದ ಹಿಂದೆ ಆತ ಸ್ವಲ್ಪ ಕಾಟ ಕೊಟ್ಟಿದ್ದಾನೆ ಅನ್ನುವಂಥದ್ದು ಕೂಡ ಅವರಲ್ಲಿ ಕೆಲವರ ಮಾತಿದೆ. ಅದರ ಜೊತೆಗೆ ಈ ಮನೆಯವರಿಗೆ, ಇವನ ತಾಯಿಗೂ ಕೂಡ ಅವರ ಕಡೆಯವರು ಆತ ಸ್ವಲ್ಪ ಟಾರ್ಚರ್ ಕೊಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇವನ ತಾಯಿಯ ಬಾಯಿಂದಲೂ ಕೂಡ ಬಂದಿದೆ. ಆತ ನನ್ನ ಪ್ರಕಾರ ಆತ ಸ್ವಲ್ಪ ಆಕೆಗೆ ಟಾರ್ಚರ್ ಕೊಡುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದ್ನು ಏನೋ. ಯಾಕಂತಂದ್ರೆ ಇಲ್ದಿದ್ರೆ ಏಕಾಏಕಿ ಆಕೆ ಇದೇ ಕಾಕ್ಯಪದವು ಬಸ್ ನಲ್ಲಿ, ಬಾರಿ ವಿಶೇಷ ಏನು ಗೊತ್ತಾ, ಈ ಬಸ್ಸು ಆ ಒಂದು ಬಸ್ ನಿಲ್ದಾಣದಿಂದ ಹೊರಡುವಂತದ್ದು. ಆ ಬಸ್ ನಿಲ್ದಾಣದಿಂದ ಹೊರಡುವ ಕೆಲವು ಬಸ್ಸುಗಳಲ್ಲಿ ಈ ಬಸ್ಸು ಕೂಡ ಒಂದು. ಈ ಬಸ್ಸಿನಲ್ಲಿ ಹೊರಡುವಂತ ಸಂದರ್ಭ ಆಕೆ ಇಲ್ಲಿ ಬರ್ತಾಳೆ, ಅದಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಇಲ್ಲಿ ಬಂದು ಒಂದು ಆಕೆಯನ್ನ ಹತ್ಯೆ ಮಾಡಬೇಕು ಅನ್ನೋದಕ್ಕಿಂತ ಜಾಸ್ತಿ ಆತ ಬಂದ ಅನ್ನುವಂಥದ್ದನ್ನ ಪಾಪ ಆಕೆ ತನ್ನ ಅಕ್ಕನಿಗೆ ಹೇಳಿದಾಳೆ, ಚೈತ್ರ ಅನ್ನೋರಿಗೆ ಆಕೆ ಕರೆ ಮಾಡಿ ಹೇಳಿದಾಳಂತೆ, ಈತ ಬಂದ ಅಂತ. ಈತ ಬಂದ ಅಂತಂದಾಗ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಚೈತ್ರ ಅವರ ಗಂಡ ಗೌತಮ್ ಅನ್ನೋರಿದ್ದಾರೆ, ಅವರಿಗೆ ಹೇಳಿದಾಳೆ, ಒಮ್ಮೆ ಅವಳಿಗೆ ಕಾಲ್ ಮಾಡಿ ಮಾತಾಡಿ, ಏನೋ ಅಲ್ಲಿ ಅವನು ಯಾರೋ ಚೇತನ್ ಅಂತ ಹೇಳಿ ಅವನು ಬಂದ್ಯಾನಂತೆ ಅಂತ. ಸರಿ ಅಂತ ಹೇಳಿ ಗೌತಮ್ ಮಾಡಿದಾಗ, ಚೇತನ್ಗೆ ಮಾಡಿದಂತ ಸಂದರ್ಭದಲ್ಲಿ ಗೌತಮ್ ಅವರು ಲಾವಣ್ಯಲಿಗೆ ಕರೆ ಮಾಡಿದ್ರು. ಲಾವಣ್ಯಲಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾ ಇರುವಾಗ್ಲೇ ನೀನ ಒಂದು ನಂಬರ್ ಕಳಿಸು ಅಂತ ಇವ್ರು ಕೇಳಿದಾರಂತೆ. ನಂಬರ್ ನನ್ನ ಹತ್ರ ಇಲ್ಲ ಅಂತ ಅವಳು ಹೇಳಿದಾಳಂತೆ. ಬಟ್ ಆಯ್ತು, ಹಾಗಾದ್ರೆ ಅವನಿಗೆ ಫೋನ್ ಕೊಡು ಅಂತ ಹೇಳಿದ್ನಂತೆ. ಅವನಿಗೆ ಫೋನ್ ಕೊಡು ಅಂತ ಹೇಳುವಾಗ ಸೌಂಡ್ ಬಂತಂತೆ ಅನ್ನುವಂಥದ್ದು ಅವರ ಗೌತಮ್ ಅಂದ್ರೆ ಅವರ ಭಾವನ ಮಾತು. ಅಂದ್ರೆ ಇವನಿಗೂ ಕರೆ ಮಾಡಿ ಇವನೇನೋ ಹೊಡಿತಾನೆ ಅಂದ್ರೆ ಅಟ್ಯಾಕ್ ಮಾಡ್ತಾನೆ ಅನ್ನುವಂಥದ್ದಕ್ಕಿಂತ ಜಾಸ್ತಿಯಾಗಿ ಹೀಗೆ ಒಂದ್ ಸ್ವಲ್ಪ ಕಾಟ ಕೊಡ್ತಾ ಇದ್ದ, ಟಾರ್ಚರ್ ಕೊಡ್ತಾ ಇದ್ದ. ಇವನು ಏಕಾಏಕಿ ಎದುರು ಬಂದಿಯಾನೆ ಅನ್ನುವಂತ ಆತಂಕ ಅವಳಿಗೆ ಆಗಿರಬಹುದು ಅನ್ನುವಂತಹದ್ದು ಮೇಲ್ನೋಟದ ಒಂದು ಅಂದಾಜು. ಅದ್ರ ಜೊತೆಗೆ ಭಾವನಿಗೆ ಕರೆ ಮಾಡಿ, ಭಾವ ಲೈನ್ ನಲ್ಲಿ ಇರುವಾಗಲೇ ಈ ಕೃತ್ಯ ನಡೆದಿದೆ ಅನ್ನುವಂಥದ್ದು ಬಹಳ ದೊಡ್ಡ ದುರಂತ. ಇನ್ನೊಂದು ಕ್ವಶನ್ ದಾವಣ, ಏನಂತಂದ್ರೆ ಈಗ ನಾವು ಈ ಬೇರೆ ಬೇರೆ ಪ್ರಕರಣದಲ್ಲಿ ನೋಡ್ತೀವಿ, ಜಾತಿ ಧರ್ಮವನ್ನೆಲ್ಲ ಲೆಕ್ಕಾಚಾರ ಹಾಕೊಂಡು ಸಂಘ ಸಂಸ್ಥೆಗಳು ಮುಂದೆ ಬರ್ತವೆ, ಬೆಂಬಲಕ್ಕೆ ನಿಲ್ತವೆ, ಏನೆಲ್ಲ ಮಾಡ್ತವೆ. ಈ ಪ್ರಕರಣ ಈಗ ಆಗಿದೆ, ಇನ್ನೊಂದಷ್ಟು ದಿನ ಸುದ್ದಿ ಇರುತ್ತೆ, ಮಾಧ್ಯಮಗಳು ವರದಿ ಮಾಡ್ತವೆ. ನಂತರದಲ್ಲಿ ಅವರ ಮನೆ ಶೋಕ ಅವರಿಗೆ, ನಮ್ಮ ಪಾಡು ನಾವು, ನಮ್ಮ ಕೆಲಸ ನಾವು ಮುಂದುವರಿತೇವೆ. ಈ ಸಂಘ ಸಂಸ್ಥೆಗಳು ನೋಡಿ, ನೇರವಾಗಿ ಹೇಳ್ತೀನಿ ನಾನು, ಈಗ ಒಂದ್ ವೇಳೆ ಈ ಮುಸ್ಲಿಂ ಯುವಕ ಏನಾದ್ರು ಬೇರೆ ಮಾಡಿದ್ರೆ ಅದನ್ನ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ, ಇಂಥ ಪ್ರಕರಣ ಆದಾಗ ಈ ಸಂಘ ಸಂಸ್ಥೆಗಳು ಈ ಹೆಣ್ಣಿನ ಪರವಾಗಿ ನಿಲ್ಬೇಕಲ್ಲ, ಕುಟುಂಬದ ಪರವಾಗಿ ನಿಲ್ಬೇಕಲ್ಲ ನ್ಯಾಯಕ್ಕಾಗಿ. ಖಂಡಿತ. ಈಗ ನಾನು ಗಮನಿಸಿದ್ದೆ ಅವರ ಮನೆಯ ಕಡೆ, ಅವರ ಮನೆಯ ಅಂತ್ಯ ಸಂಸ್ಕಾರದಲ್ಲಿ ಅಂದ್ರೆ ಲಾವಣ್ಯಳ ಅಂತ್ಯ ಸಂಸ್ಕಾರದಲ್ಲಿ ಬಹಳಷ್ಟು ಸಂಘ ಸಂಸ್ಥೆಯವರೇ ಇದ್ರು ಕಿಶೋರ್. ಅಂದ್ರೆ ಹಿಂದೂ ಸಂಘಟನೆಗಳಿದ್ರು, ಕಾಂಗ್ರೆಸ್ನ ಮುಖಂಡರುಗಳಿದ್ರು, ಬಿಜೆಪಿಯ ಮುಖಂಡರುಗಳಿದ್ರು, ಎಲ್ಲ ಇದ್ರು ಅಲ್ಲಿ, ಸಂಘಟನೆಯವರು ಇದ್ರು. ಅದ್ರ ಜೊತೆಗೆ ಸಂಸದ ಬ್ರಿಜೇಶ್ ಚೌಟ ಮಾತಾಡಿ ಆ ಮನೆಯವರ ಜೊತೆಗೆ ನಿಲ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಅದ್ರ ಜೊತೆಗೆ ಖಾದರ್ ಅವರು ಮಾತಾಡಿ ನಾವೀಗ ಅವರ ಮನೆಯವರೊಂದಿಗೆ ನಿಲ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಅಂದ್ರೆ ಎಲ್ಲರೂ ಒಗ್ಗೂಡಿ ಅವರ ಜೊತೆಗೆ ನಿಲ್ಬೇಕು ಅನ್ನುವಂತ ಧೋರಣೆಯನ್ನ ಹೊಂದಿದ್ದಾರೆ. ಆದ್ರೆ ಕೆಲವೊಂದು
ಕೆಲವರ ಅಭಿಪ್ರಾಯ ನನ್ನ ಕಿವಿಗೆ ಬಿದ್ದದ್ದು ನಾನು ಹೇಳ್ಬೇಕು ಅಂತಂದ್ರೆ, ಇಂತಹ ಕೃತ್ಯಗಳು ಮುಸ್ಲಿಂ ಹಿಂದೂಗೆ ಮಾಡ್ತಿದ್ರೆ, ಹಿಂದೂ ಮುಸ್ಲಿಂಗೆ ಮಾಡ್ತಿದ್ರೆ ಇದು ಬೇರೆಯದ್ದೇ ರೀತಿಯಂತ ಆಯಾಮಗಳನ್ನ ಪಡ್ಕೊಳ್ತಿತ್ತು. ಅಲ್ಲಿಗೆ ಪರಿಹಾರ ರೂಪದಲ್ಲಿ ಯಾವ ರೀತಿಯಾಗಿ ಮೊತ್ತ ಹರಿದು ಬರ್ತಿತ್ತು ಅನ್ನುವಂಥದ್ದೆಲ್ಲ ಪ್ರಶ್ನಾರ್ಥಕವಾಗಿ ಮಾತನಾಡಿದಂಥದ್ದು ಇದೆ. ಆದ್ರೆ ಆ ಎಲ್ಲ ಹಿಂದೂ ಮುಸ್ಲಿಂ ಅಥವಾ ಆ ಕೋಮು ಎಲ್ಲವನ್ನು ಬಿಟ್ಟು ನೋಡುದಾದ್ರೆ ನಿನ್ನೆಯ ದಿನ ಅಲ್ಲಿ ಸಂಘಟನಾತ್ಮಕವಾಗಿ ಆಗಿರ್ಬೋದು, ಪಕ್ಷಾತೀತವಾಗಿ ಇರ್ಬೋದು, ನಾಯಕರುಗಳು ಎಲ್ಲರೂ ಕೂಡ ಒಟ್ಟು ಸೇರಿದ್ರು ಅಂತ ನಂಗೆ ಅನ್ಸುತ್ತೆ. ಎಲ್ಲರೂ ಕೂಡ ಒಟ್ಟು ಸೇರಿದ್ರು ಕಿಶೋರ್. ಇನ್ನೊಂದು ಕಾನೂನಿನ ಬಗ್ಗೆ ಸ್ವಲ್ಪ ಭಯ ಬರಬೇಕು ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಅನ್ನು ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ ಈ ಪ್ರಕರಣದಲ್ಲಿ. ಕಾನೂನಿನ ಬಗ್ಗೆ ಭಯ ಪಡಬೇಕು. ಈಗ ನಮ್ಮಲ್ಲಿ ತುಂಬಾ ಇಂಥ ಪ್ರಕರಣಗಳಾಗಿವೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಕರಣವನ್ನ ತೆಗೆದುಕೊಂಡ್ರೆ ಏನಾಗುದಿಲ್ಲ ಅನ್ನುವಂತಹ ರೀತಿಯಲ್ಲಿತ್ತು. ಆದ್ರೆ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಆದ್ರೆ ಇಂತಹ ಪ್ರಕರಣಗಳೆಲ್ಲವೂ ಕೂಡ ತಕ್ಕ ಶಿಕ್ಷೆ ಆಗ್ಬೇಕು, ಅವರಿಗೆ ಕೂಡಲೇ ಶಿಕ್ಷೆ ಆಗಬೇಕು ಅನ್ನುವಂತಹದ್ದು ಎಲ್ಲರ ಒತ್ತಾಯ. ಮತ್ತು ಇದಕ್ಕೆ ತುಂಬಾ ಲ್ಯಾಗ್ ಮಾಡಬಾರ್ದು, ಲ್ಯಾಗ್ ಆಗದೆ ಅವರಿಗೆ ಶಿಕ್ಷೆ ಪ್ರಕಟ ಆಗಬೇಕು. ಜೊತೆಗೆ ಇಂತಹ ತಪ್ಪಿತಸ್ಥರನ್ನ ಯಾವುದೇ ರೀತಿಯಲ್ಲೂ ಯಾವ ಸಂದರ್ಭದಲ್ಲೂ ಕೂಡ ಕ್ಷಮಿಸುವಂತದ್ದಾಗಬಾರ್ದು, ತಕ್ಕ ಶಿಕ್ಷೆ ಆಗಬೇಕು. ಇನ್ಯಾರು ಕೂಡ ಇಂತಹದೊಂದು ಕೃತ್ಯಕ್ಕೆ ಮುಂದಾಗಬಾರ್ದು ಅನ್ನುವಂಥದ್ದು ಎಲ್ಲರ ಒತ್ತಾಯ. ಅಂತದೇ ಒತ್ತಾಯ ನಮ್ದು ಕೂಡ ಕಿಶೋರ್. ಹೌದು ಹೌದು, ಜವಾಬ್ದಾರಿಯುತ ಮಾಧ್ಯಮಗಳಾಗಿ ನಾವು ಕೂಡ ಅದನ್ನೇ ಆಗ್ರಹ ಮಾಡ್ಬೇಕಾಗುತ್ತೆ. ನಾವು ಬೇರೆ ಬೇರೆ ರೀತಿಯಾಗಿ ಅರಿವು ಮೂಡಿಸುವ ಕೆಲಸವನ್ನು ಮಾಡ್ತಾ ಇರ್ತೇವೆ. ಇನ್ನೊಂದು ಪೊಲೀಸ್ ಇಲಾಖೆಯ ಬಗ್ಗೆ ಕೂಡ ಒಂದು ರೀತಿ ಭಯ ಹುಟ್ಟಬೇಕು. ನಾವು ಕೃತ್ಯ ಆದ ನಂತರ ಶಿಕ್ಷೆ ಆಗುತ್ತೆ ಅನ್ನೋದು ಭಯ ಬೇರೆ. ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಒಂದು ಗಟ್ಟಿಮುಟ್ಟಾಗಿದೆ, ಸ್ಟ್ರಾಂಗ್ ಆಗಿದೆ. ಏನಾದ್ರೂ ಆದ್ರೆ ಪೊಲೀಸ್ ಇದೆ ಅನ್ನುವಂತ ಒಂದು ಭಯ ಕೂಡ ಮೂಡಬೇಕಾಗುತ್ತೆ ಸಾರ್ವಜನಿಕ ವಲಯದಲ್ಲಿ. ಹೌದೌದು ಕಿಶೋರ್, ಖಂಡಿತ. ಕೊನೆಯಾಗಿ ನಿಮ್ಮ ಅನಿಸಿಕೆ ಏನು ಓವರ್ ಆಲ್ ನೋಡಿದಾಗ? ಏನು ಹೇಳೋದು, ಈಗ ಆಲ್ರೆಡಿ ಹೇಳಿದ್ದೀರಿ. ಇಲ್ಲ, ನಾನು ಇಂಥ ಘಟನೆ ನಮ್ಮೂರಲ್ಲಿ ಆಗಬಾರ್ದಿತ್ತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಅನ್ನುವಂಥದ್ದು ನಿಜಕ್ಕೂ ಆಘಾತಕಾರಿ. ಆದ್ರೆ ಎಲ್ಲ ಹುಡುಗಿಯರು ನೋಡ್ಬೇಕಾದಂತಹ ಒಂದು ಪ್ರಕರಣ. ಎರಡೂ ಮನೆಯ ಪರಿಸ್ಥಿತಿಯನ್ನ ನಾವು ವಿವರಿಸಿದ್ದೇವೆ. ಎರಡೂ ಮನೆಯೂ ಕೂಡ ಸ್ಮಶಾನದ ರೀತಿಯಲ್ಲಾಗಿದೆ. ಆದ್ರಿಂದ ಇಂತಹ ಕೃತ್ಯಕ್ಕೆ ಯಾರೂ ಮುಂದಾಗಬಾರ್ದು. ಮತ್ತೆ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ ಅನ್ನುವಂಥದ್ದನ್ನ ಯಾರು ಮರಿಬಾರ್ದು ಅನ್ನುವಂಥದ್ದು ಈ ಪ್ರಕರಣದಿಂದ ಗೊತ್ತಾಗ್ತಾ ಇದೆ ಕಿಶೋರ್. ಎಲ್ಲರೂ ಕೂಡ ನಮ್ಮ ಭವಿಷ್ಯನ ನೆನ್ಪು ಮಾಡ್ಕೋಬೇಕು. ಯಾವ್ದು ಆ ಕ್ಷಣಕ್ಕೆ ದುಡುಕಿನ ಕೈಗೆ ನಮ್ಮ ನಿರ್ಧಾರವನ್ನು ಕೊಟ್ಬಿಟ್ರೆ ಖಂಡಿತ ಫಲಿತಾಂಶ ಇನ್ನೂ ಘೋರವಾಗಿ ಇರುತ್ತೆ. ಥ್ಯಾಂಕ್ ಯು ದಾಮಣ್ಣ, ಈ ಪ್ರಕರಣದ ಕುರಿತಾಗಿ ಧನ್ಯವಾದ ಕಿಶೋರ್. ಅಲ್ಪಾವಧಿಯಲ್ಲಿ ಬೇರೆ ಬೇರೆ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿ. ನಮ್ ನೋಡುವವರೆಗೂ ಕೂಡ ಒಂದಷ್ಟು ಆಯಾಮಗಳು ಸಿಕ್ಕಿರ್ಬೋದು ಈ ವಿಚಾರವಾಗಿ. ಥ್ಯಾಂಕ್ ಯು, ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಧನ್ಯವಾದ. ಥ್ಯಾಂಕ್ ಯು. ಅನೇಕ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು. ಒಬ್ಬ ರಿಪೋರ್ಟರ್ ಆದಂತಹ ಕಾರಣಕ್ಕಾಗಿ ಅವರಿಗೆ ಈ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಏನೆಲ್ಲ ಆಗ್ಬೋದು, ಜೊತೆಗೆ ಏನೆಲ್ಲ ಆಗಿರುವ ಸಾಧ್ಯತೆ ಇದೆ, ಆ ಕುರಿತಾಗಿಯೂ ಕೂಡ ಯೋಚನೆ ಮಾಡಿದ್ದಾರೆ. ಅದರ ಜೊತೆಗೆ ಎರಡು ಕುಟುಂಬದವ್ರನ್ನು ಕೂಡ ಮಾತಾಡಿಸಿದ್ದಾರೆ. ನಮ್ಗೆ ಮಾಧ್ಯಮದವರಿಗೆ ಒಂದು ಸಂದಿಗ್ಧ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ಆ ಕುಟುಂಬದವ್ರನ್ನ ಮಾತಾಡಿಸೋದು, ಅವರ ಬಳಿಗೆ ಹೋಗೋದು, ಮಾಧ್ಯಮದವರಿಗೆ ಹೋಗೋದು ಬಹಳ ಕಷ್ಟದಾಯಕ. ಜೊತೆಗೆ ಈ ಹೊರ ಜಗತ್ತಿನಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾರೆ. ಸತ್ತವರ ಮನೆಯಲ್ಲಿ ಮೈಕ್ ಹಿಡಿತಾರೆ, ಇತ್ಯಾದಿ ಅಂತ. ಬಟ್ ಕೆಲವೊಂದು ವಿಚಾರಗಳು ಹೊರ ಜಗತ್ತಿಗೆ ತಿಳಿಬೇಕು ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ. ಅವರು ಕೂಡ ಹೇಳಿದ್ರು, ಅವ್ರ ತಾಯಿಯನ್ನ ನಾವು ಮೈಕ್ ಹಿಡಿದು ಮಾತಾಡ್ಸಿದಲ್ಲ, ಅವರ ಕುಟುಂಬದವರೇ ಹೋಗಿ ಕರ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಮೈಕ್ ಹಿಡಿದ್ವಿ ಅಷ್ಟೇ, ಅವರೇ ಎಲ್ಲ ವಿಚಾರವನ್ನ ಮಾತಾಡ್ತಾ ಹೋದ್ರು ಅಂತ. ಘಟನೆ ಆದ ನಂತರದಲ್ಲೂ ಕೂಡ ಸಂಘ ಸಂಸ್ಥೆಯವರು ಜೊತೆಗೆ ರಾಜಕಾರಣಿಗಳು ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಎಲ್ಲ ವಿಚಾರ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರು. ಪ್ರಕರಣದ ಬಗ್ಗೆ ಹೆಚ್ಚೇನು ಹೇಳುವಂತಹ ಅಗತ್ಯ ಇಲ್ಲ. ಇಂತಹ ಕೃತ್ಯಗಳು ಎಲ್ಲೂ ಕೂಡ ನಡೆಯದೇ ಇರಲಿ. ಯಾವುದೇ ಹೆಣ್ಣು ಮಗು ಆಗಲಿ ಅಥವಾ ಯುವಕ ಆಗಿರಲಿ, ಎಲ್ಲರೂ ಜೀವನೇ. ಈ ಪ್ರೀತಿಯ ಅಮಲಿನಲ್ಲಿ, ಪ್ರೀತಿಯ ಹುಚ್ಚಿನಲ್ಲಿ ಯಾವುದೋ ಒಂದು ಸೈಡ್ ಎಲ್ಲವೋ ಅಂತ ಹೋಗೋದು. ಈಗ ಏನು ಸಾಧಿಸಿದ್ದಾನೆ ಆತ? ಆ ಕುಟುಂಬದ ಒಂದು ಜೀವವನ್ನ ಬಲಿ ಪಡ್ಕೊಂಡು ಆಯ್ತು. ಆತ ಸಾಯೋದಕ್ಕಿಂತ ಹೋದ. ಆ ರೀತಿ ಅಂತೂ ಆತ ಸಾಯಬಾರದು. ಆತ ಸಾಯಬೇಕಾದಂತಹ ರೀತಿ ಬೇರೆಯದ್ದೇ ಇದೆ. ಅದಕ್ಕೆ ಜನ ಹೇಳ್ತಾ ಇದ್ದಾರೆ ಆತನಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಸಿಗಬೇಕು ಅನ್ನೋದು. ನಮ್ಮ ಆಗ್ರಹ, ನಮ್ಮ ನಿಲುವು ಕೂಡ ಅದೇ. ಇಂಥ ಪ್ರಕರಣ ಆಗದೆ ಇರಲಿ. ಈ ಪ್ರಕರಣದಲ್ಲಿ ಒಂದು ತಕ್ಕ ಶಾಸ್ತಿ ಅಂತೂ ಆತನಿಗೆ ಆಗಬೇಕು. ನಮ್ಮ ರಾಜ್ಯದಲ್ಲೇ ಆಗಲಿ ಅಥವಾ ನಮ್ಮ ದೇಶದಲ್ಲೇ ಆಗಲಿ ಎಲ್ಲೂ ಕೂಡ ಪ್ರಾಣ ತೆಗೆಯುವಂತಹ ಅಧಿಕಾರ, ಹಕ್ಕು ಯಾರಿಗೂ ಇಲ್ಲ. ಏನೇ ತಪ್ಪಾಗಿದ್ರು, ಏನೇ ವೈಮನಸ್ಸಿದ್ರೂ ಕೂಡ ಅದಕ್ಕೆ ಬೇರೆಯದೇ ಆದಂತಹ ರೀತಿಯಲ್ಲಿ ಅದಕ್ಕೆ ಪರಿಹಾರ ಇದೆ. ನಾವು ಜೀವ ತೆಗೆಯೋದು ಅದಕ್ಕೆ ಯಾವ ಕಾರಣಕ್ಕೂ ಪರಿಹಾರ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್ ಕಂಟೆಂಟ್ ನೋಡಿದ್ದಕ್ಕಾಗಿ. ಮುಂದಿನ ಕಂಟೆಂಟ್ನಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದ.